ಓ ಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಶಂಭೋ ಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಶಂಭೋ ಶಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಶಂಭೋ ಶಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ನೇತ್ರಧರ ಪಿನಾಕಧರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಬಾಲ ಚಂದ್ರಶೇಖರ. ಬಾಲ ಚಂದ್ರಶೇಖರ. ಛೇ, ನಾನೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಈಗ ಶ್ರೀರಾಮಚಂದ್ರನ ಬಾಣಕ್ಕೆ ತತ್ತರಿಸಿ ಹೋಗಿರುವನು. ಸೀತಾಮಾತೆಯರು ಶ್ರೀರಾಮನ್ಯಾರೆಂಬುದನ್ನು ಅರಿಯದೆ ಈ ವಿವೇಕಿಯು ಅವರನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಸಾಕ್ಷಾತ್ ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂಬುದನ್ನು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲ ವಿಪರೀತ ಬುದ್ಧಿ. ದುರಂಕಾರಿಗಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಆ ನೀಚನು ಸೀತಾಮಾತೆಯನ್ನು ಹೊತ್ತು ತರುವನು. ಇದರಿಂದ ಇಡೀ ಲಂಕೆ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಶಂಕರ. ಏನು ನಿನ್ನ ಲೀಲೆ ಅಭಯಂಕರ. ರಜತಾದ್ರಿ ಗಿರಿ ನಿವಾಸ ಪೂರ್ಣ ಚಂದ್ರ ಕಳಾರೂಪ. ರಜತಾದ್ರಿ ಗಿರಿ ನಿವಾಸ ಪೂರ್ಣ ಚಂದ್ರ ಕಳಾರೂಪ. ತ್ರಿನೇಕಧರ ತ್ರಿನೇತ್ರಧರ ಹರ ಹರ ಶಿವಶಂಕರ. ತ್ರಿನೇತ್ರಧರ ವಿನೋದಧರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಬಾಲ ಚಂದ್ರಶೇಖರ. ಬಾಲ ಚಂದ್ರಶೇಖರ. ಶಂಭೋ ಶಂಕರ. ಶಂಭೋ ಶಂಕರ. ಆಲಿಸು ಕಾಂಚನ ಮೃಗಮೇದ ನೀ ತಂದು ಕೊಟ್ಟರೆ, ಕಾಂಚನ ಮೃಗಮೇದ ನೀ ತಂದು ಕೊಟ್ಟರೆ ಸಂತೋಷದಿಂದಿರುವೆ. ವನವಿರಾಜಮಾನನೇ ಆಲಿಸು ನೀಲಾಬ್ಜನೇ ನಯನ. ವನವಿರಾಜಮಾನನೇ ಆಲಿಸು. ಸ್ವಾಮಿ, ಕಂಡುದ ಬಯಸುವ ಚಂಡಿಯೆಂದೆನ್ನದೆ, ಕಂಡುದ ಬಯಸುವ ಚಂಡಿಯೆಂದೆನ್ನದೆ ತಂದು ಕೊಡಿರಿ ಮೃಗಮ. ವನವಿರಾಜಮಾನನೇ ಆಲಿಸು ನೀಲಾಬ್ಜನೇ ನಯನ. ವನವಿರಾಜಮಾನನೇ ಆಲಿಸು. ಆಲಿಸು ಆಲಿಸು. ಸ್ವಾಮಿ, ಆ ಸಾರಂಗವನ್ನು ನೋಡಿ ಎಷ್ಟು ಮನೋಹರವಾಗಿರುವುದು. ನೀವು ಅದನ್ನು ನನಗೆ ಹಿಡಿದುಕೊಟ್ಟರೆ ಅದರ ಜೊತೆ ಆಟವನ್ನು ಆಡಿ ಕಾಲವನ್ನು ಕಳೆಯುವೆನು.
ಬೇಡ ಸೀತಾ. ಮಾಯಾ ಮೃಗವನೇನಿದ ಓಡಿ ಬಯಸುವೆ ಏಕೆಯಿದ. ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಏಕೆಯಿದ. ಮಾಯಾ ಮೃಗವನೇನಿದ ದಾನವ ಮಾಯ ದಾನವ ಮಾಯ ಸೀತಾ 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 दानव माय प्रेम जाय 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 निजवन रूहुवे ತಿಳಿಯೈದ ನಿಜವನರುವೆ ತಿಳಿಯೈದ ನಿಜವನು ಅರುವೆ ತಿಳಿಯೈದ ನಿಜವನು ಅರುವೆ ತಿಳಿಯೈದ ನಿಜವನರುವೆ ತಿಳಿಯೈದ ನಿಜವನರುವೆ ತಿಳಿಯೈದ ಮಾಯಾ ಮೃಗವನೇನಿದ ನೋಡಿ ಬಯಸುವೆ ಏಕೆಯಿದ ಮಾಯಾ ಮೃಗವನೇನಿದ 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 ಸೀತಾ ಬೇಡ ಸೀತಾ. ಈ ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ಈ ಪ್ರದೇಶದಲ್ಲಿ ನಾನು ಎಲ್ಲಿಯೂ ಕಂಡಿಲ್ಲ ಸೀತಾ. ಇದನ್ನು ಬಯಸಬೇಡ ಬಿಡು. ಕೇವಲ ಒಂದು ಮೃಗವನ್ನು ನೋಡಿದ ಕ್ಷಣದಿಂದಲೂ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ಇರುವುದು. ಸ್ವಾಮಿ, ಆ ಮೃಗವನ್ನು ನೀವು ಹಿಡಿದುಕೊಡಲೇಬೇಕು. ಅದರ ಜೊತೆ ಆಟವನ್ನಾಡಿ ಕಾಲವನ್ನು ಕಳೆಯಲೇಬೇಕು. ಸೀತಾ, ನಾವು ಹಿಂದೆ ಶೂರ್ಪನಖಾ ದೇವಿಗೆ ಅಪಮಾನ ಮಾಡಿ ಕಳುಹಿಸಿದ್ದೆವು. ದಾನವರೇನಾದರೂ ಈ ರೀತಿ ವಂಚಿಸಲು ಬಂದಿದ್ದರೂ ಬಂದಿರಬಹುದು. ಬೇಡ ಸೀತಾ, ಇದು ಮಾಯಾಮೃಗವಲ್ಲದೆ ಬೇರೆಯಲ್ಲ. ಸೀತಾ, ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ನಿನಗೆ ತಂದು ಕೊಡುತ್ತೇನೆ. ಆಹಾ, ಸಮೀಪದಲ್ಲೇ ಇರುವ ಈ ಸಾರಂಗವನ್ನು ಹಿಡಿದುಕೊಡಲಾಗದೆ ನೀವು ಚಂದ್ರಲೋಕದಲ್ಲಿರುವ ಹೇಮ ಸಾರಂಗವನ್ನು ಹಿಡಿದುಕೊಡಬಲ್ಲಿರ? ಕೂಡದು ಸ್ವಾಮಿ, ನೀವು ಈ ಸಾರಂಗವನ್ನೇ ಹಿಡಿದುಕೊಡಲೇಬೇಕು. ಬೇಡ ಸೀತಾ. ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ, ಕರೆದಿರಾ?
ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಣ್ಣ, ನಾನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿ ಈಡೇರಿಸಬೇಕಾಗಿರುವುದು ಅವನ ಕರ್ತವ್ಯ. ಅದನ್ನು ನಾನೇ ಹಿಡಿದು ತರುತ್ತೇನೆ. ನಿಜ ಸಾರಂಗವಾದರೆ ಹಿಡಿದು ತರುತ್ತೇನೆ, ಮಾಯಾಮೃಗವಾದರೆ ಅದನ್ನಲ್ಲೇ ಕೊಂದು ತರುತ್ತೇನೆ. ಲಕ್ಷ್ಮಣ, ಅಗ್ರಜ, ನಾನು ಬರುವವರೆಗೂ ಜಾನಕಿ ಓರ್ವಳನ್ನೇ ಬಿಟ್ಟು ಎಲ್ಲಿಯೂ ಕದಲಬಾರದು, ತಿಳಿಯಿತೆ? ಹಾಗೇ ಆಗಲಿ ಅಗ್ರಜ. ಹೇ ಮೃಗವೇ, ಎಲ್ಲಿಗೆ ಹೋಗುವೆ? ನಿಲ್ಲು. ಎಲ್ಲಿಗೆ ಹೋಗುವೆ ಖುಲ್ಲ ಮೃಗವೇನೆ? ಎಲ್ಲಿಗೆ ಹೋಗುವೆ ಖುಲ್ಲ ಮೃಗವೇನಿ? ಅಲ್ಲಿಯೇ ನಿನ್ನಯ ಕೊಲ್ಲ ನಡಗಿಪೆ, ಅಲ್ಲಿಯೇ ನಿನ್ನಯ ಕೊಲ್ಲ ನಡಗಿಪೆ. ಎಲ್ಲಿಗೆ ಹೋಗುವೆ ಚುಲ್ಲ ಮೃಗವೇನೇ? ಲಕ್ಷ್ಮಣ, ಲಕ್ಷ್ಮಣ, ಸೀತಾ, ಲಕ್ಷ್ಮಣ, ಲಕ್ಷ್ಮಣ. ಲಕ್ಷ್ಮಣ, ಕೇಳಿದ್ಯಾ? ನಿಮ್ಮಣ್ಣನ ಆರ್ತಧ್ವನಿಯನ್ನು? ಹೋಗು, ಯಾವುದೇ ಅಪಾಯಕ್ಕೆ ಸಿಲುಕಿರುವಂತೆ ಕಾಣುತ್ತದೆ. ಜಾಗೃತಿಯಿಂದ ಹೋಗಿ ಅವರ ಕುಶಲವನ್ನು ನೋಡು. ಅಮ್ಮ, ಧ್ವನಿ ಏನೋ ಕೇಳಿ ಬಂತು, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಭಯಪಡಬೇಡಿ, ಧೈರ್ಯದಿಂದಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ಖಂಡಿತವಾಗಿಯೂ ನನ್ನ ಸ್ವಾಮಿಯ ಧ್ವನಿ. ಕೇಳುತ್ತಿದ್ದರೆ ಯಾವುದೋ ಅಪಾಯಕ್ಕೆ ಸಿಲುಕಿರುವಂತೆ ಕಾಣುತ್ತದೆ. ಹೋಗು ಲಕ್ಷ್ಮಣ, ಹೋಗು. ಏನು ಹೇಳಿದಿರಿ ತಾಯಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಹೆದರಬೇಡಿ, ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನೇ ಆಗಲಿ, ಶೂರಾದಿ ಶೂರನೇ ಆಗಲಿ, ಸಂಚಿನ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕಾದದ್ದು ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಹೋಗು. ಲಕ್ಷ್ಮಣ, ಹೋಗಲಾರೆಯ? ಅಯ್ಯೋ, ನಿಮ್ಮಂತಹ ಗುಪ್ತ ಶತ್ರುಗಳನ್ನು ಪ್ರೀತಿಯ ಸಹೋದರನೆಂದು ನನ್ನ ಸ್ವಾಮಿಯು ಭಾವಿಸಿದ್ದರಲ್ಲ, ನನಗೀಗ ಅರ್ಥವಾಗುತ್ತಿದೆ. ನನ್ನ ಸ್ವಾಮಿಗೇನಾದರೂ ಕೇಡಾಹುತಿಯಾದರೆ ನಿನ್ನ ಅತ್ತಿಗೆಯನ್ನು ನಿನ್ನವಳಾಗಿ ಮಾಡಿಕೊಳ್ಳಬಹುದೆಂಬ ದುರಾಲೋಚನೆಯಿಂದ ತಾನೇ ಈ ರೀತಿ ಮಾಡ. ರಾಮಚಂದ್ರ, ಉರಿಯೋ ಕಾಸಿದ ಸರಳಿನ ತೆರದಿ ಅಮ್ಮ, ಅಮ್ಮ, ಉರಿಯೋ ಕಾಸಿದ ಸರಳಿನ ತೆರದಿ ಕರ್ಣಯುಗವಂ ಇರಿಯುತ್ತಿರ್ಪ ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ. ಅಮ್ಮ, ಈ ಪುರುಷೋಕ್ತಿಯಂ ಕೇಳಿಯುಮ್ಮಿಗೆ ಹರಣಂ ಪೋಗಿಲ್ಲ ಮಕಟ ಕಠಿಣಮದೆಂತೋ ರಾಮ. ಏನು ಹೇಳಿದಿರಿ ತಾಯಿ? ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ.
ಇರಲಿ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ನಾನು ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ. ಏನದು? ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದು ಹೋಗುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಬಾರದೆಂಬುದೇ ನನ್ನ ಕೋರಿಕೆ. ಎಲೈ ವನಸ್ಥಳಂಗಳಿರ ತರುಲತೆಗಳಿರ ವಟವೃಕ್ಷಗಳಿರ ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ತಲೆ ಕಾಯ್ದುದೆಮ್ಮ ಸೀತಾ ಮಾತೆಯ ಸೀತಾ ಶಂಭೋ ಮಹಾದೇವ ಮಹಾದೇವ. ಭವಪಾಶನಾಶ ಈಶಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಗನಾಥ ಈಶಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಧಮ 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 ಧಮರು ಗದರನ್ ನಾಂಚಲೋಲ ಶಿವನೇ ಧಮ 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 ಧಮರು ಗದರನ್ ನಾಂಚಲೋಲ ಶಿವನೇ. ಕಾಲ ಹರ ಕಾಮಿತಾಂತ ಪ್ರಭುವೇ ಕಾಮಿತಾಂತ ಪ್ರಭುವೇ ಭವಪಾಶನಾಶ ಈಶಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ ಮಹಾದೇವ ಶಂಭೋ ಮಹಾದೇವ ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ ಬಂದ್ರೆ ನನಗೆ ಮಂಗಳವಾರ. ನನ್ನ ನೀನು ಯಾರು? ಇಲ್ಲಿ ವಾಸಿಸಲು ಕಾರಣವೇನು? ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿಯು, ದಶರಥ ಮಹಾರಾಜರ ಸೊಸೆಯು. ನನ್ನ ಸ್ವಾಮಿಯು ಕಾರ್ಯಾರ್ಥವಾಗಿ ಎಲ್ಲಿಯೋ ಹೋಗಿರುವುದು.
ಅವರು ಬಂದೊಡನೆ ನಿಮ್ಮನ್ನು ಸತ್ಕರಿಸುವೆವು. ಅಲ್ಲಿಯವರೆಗೂ ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಹಾಗೆ ನಾನಾದರೂ ಸೀತೆ ಸೀತೆ ಸೀತೆ, ನೀನ್ ಎಂತಹ ಸೌಂದರ್ಯವತಿ! ಈ ನಿನ್ನ ಸೌಂದರ್ಯವನ್ನು ನೋಡಿತಾನೆ ಆ ನನ್ನ ಅಜಾತ ಶತ್ರುವಾದ ಹರಿಯೂ ಸಹ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕಂಥ ರೂಪವೇಶ. ಅಂದು ಜನಕ ರಾಜನ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತರ ಹೋಗಿ ಮುಗ್ಗರಿಸಿದಾಗ ಒಪ್ಪರಿಗೆ ಮೇಲ್ ಕುಳಿತು ಕರತಾಳ ಮಾಡಿ ನಕ್ಕೆ ಎಲ್ಲವೇ. ಅಂದು ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರ ಖಡ್ಗಗಳು ಏಕಕಾಲದಲ್ಲಿ ನನಗೆ ನಾಡಿದಂತೆ ಭಾಸವಾಯಿತು. ಇಂದು ನನ್ನ ತಂಗಿ ಶೂರ್ಪಣಖ ದಂಡಕಾರಣದಲ್ಲಿ ಸ್ವಚ್ಛಂದವಾಗಿ ವಿಹಾರಿಸುವಾಗ ಆಕೆಯ ಕಿವಿ ಮೂಗುಗಳನ್ನು ಛೇದಿಸಿ ಅಪಮಾನ ಮಾಡಿರುವುದನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ಎಲ್ಲದಕ್ಕೋಸ್ಕರವಾಗಿ ಇಂದು ನಿನ್ನ ಅಪಹರಣ, ನಿನ್ನ ಅಪಹರಣಕ್ಕೋಸ್ಕರವಾಗಿ ನನ್ನ ಮಾವನಾದ ಮಾರೀಚನನ್ನು ಶ್ರೀರಾಮ ಬಾಣಕ್ಕೆ ತುತ್ತಾಗುವಂತೆ ಮಾಡಿದ್ದೇನೆ. ಮಾವ ಮಾರೀಚ, ನನ್ನ ಅಪರಾಧಗಳನ್ನು ಮನ್ನಿಸು ಮಾವ. ನನ್ನ ಸ್ವಾರ್ಥ ಸಾಧನೆಗೋಸ್ಕರ ಇಂದು ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಆಹಾ, ವೇಳೆಯಾದರೂ ಬಹಳವಾಗುತ್ತೆ. ಇದೇನು ಅಪಶಕುನ! ಹಾಗೆ ವೃದ್ಧಾದಿಗಳು ಕಣ್ಣುರುಗಳು ತಿರುಗುತ್ತಿರುವು, ಕಾಲುಗಳು ಕಂಪಿಸುತ್ತಿರುವವು. ಯಾವ ಸೂಚನೆ? ಹೇ ಏ ದಶಕಂಠ ರಾವಣನಿಗೆ ಶಕುನಗಳ ಭಯವೇ? ವೇಳೆಯಾದರೂ ಬಹಳವಾಗದಂತೆ ಕಾಣುತ್ತಿದೆ. ನಮ್ಮಮ್ಮ ರಾಮಚಂದ್ರನು ಬರುವುದರೊಳಗಾಗಿ ಈಕೆಯನ್ನು ಉಪಾಯದಿಂದ ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ನನ್ನ ಅಶೋಕವನದಲ್ಲಿರಿಸಿ ಬಹಳ ದಿನದ ಬಯಕೆಗಳನ್ನೆಲ್ಲ ಈಡೇರಿಸಿಕೊಳ್ಳುವುದು. ಹಸಿವು ತಾಡಲಾರೆ, ಬೇಗ ಬಂದು ಭಿಕ್ಷೆಯನ್ನು ನೀಡು ಬಂದ್ರೆ. ಪೂಜ್ಯರೇ, ಸ್ವೀಕರಿಸಿ. ಏನು ಬಂದ್ರೆ? ನನ್ನ ಕೈ ಕಾಲುಗಳಲ್ಲಿ ಪ್ರಾಣವಿಲ್ಲ, ಮುಂದೆ ನಡೆಯಲು ಸಹ ಆಗುತ್ತಿಲ್ಲ. ಬಳಿಗೆ ಬಂದು ಭಿಕ್ಷೆಯನ್ನು ನೀಡು ಬಂದ್ರೆ. ಕ್ಷಮಿಸಿ ಪೂಜ್ಯರೇ, ಇಲ್ಲಿ ನನ್ನ ಮೈದನನಾದ ಲಕ್ಷ್ಮಣನು ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿರುವನು. ಅದನ್ನು ದಾಟಿ ನಾನು ಬರುವಂತಿಲ್ಲ. ಏನು? ನನ್ನಂತಹ ಹೆಟಿಗಳಿಗೂ ಸಪ್ತಋಷಿಗಳ ಆಜ್ಞೆಯೇ? ಹೇ, ನಾನು ಹಸಿಗೆ ಬಡಲಿ ಬಂದು ನಾನು ನಿನ್ನ ಕುಟೀರದ ಬಳಿ ಏನಾದರೂ ಪ್ರಾಣ ತ್ಯಾಗ ಮಾಡಿದ್ದೆ ಆದರೆ ನಿನಗೆ ಬ್ರಹ್ಮತ್ಯ ದೋಷವು ಪ್ರಾಪ್ತವಾಗುವುದು. ಪೂಜ್ಯರೇ, ನೀನಾಗೆ ಬಂದು ನನಗೆ ಬಳಿಗೆ ಬಂದು ಭಿಕ್ಷೆಯನ್ನು ನೀಡಿದರೆ ಸರಿ, ಇಲ್ಲವಾದರೆ ನಿನಗೆ ಘೋರತರವಾದ. ಪೂಜ್ಯರೇ, ಕ್ಷಮಿಸಿ. ಸ್ವೀಕರಿಸಿ. ಬಳಿಗೆ ಬಾ, ಇನ್ನೂ ಸ್ವಲ್ಪ ಬಳಿಗೆ ಬಾ, ಇನ್ನೂ ಸ್ವಲ್ಪ ಬಳಿಗೆ ಬಾ, ಇನ್ನೂ ಸ್ವಲ್ಪ ಬಳಿಗೆ. ಇದೋರು ಪೌಲಸ್ಯ ವಂಶಗಳ ಸಂಬುದೆ ಚಂದ್ರನ ಇದೋರು ಪೌಲಸ್ಯ ವಂಶಗಳ ಸಂಬುದಿ ಚಂದ್ರನ, ಇದೋ ನೋಡು ಧೌರವೇಂದ್ರನ, ಇದೋ ನೋಡು ನಿರ್ಜರ ಮನೋತ್ಸಾಹ ಭಂಗನ, ಇದೋ ನೋಡು ಸುಪ್ರಚಂಡ ಬಾಹುವಿನ, ಇದೋ ನೋಡು ಮನ್ಮಥಾಂಗನ, ಇದೋ ನೋಡು ಹರಿರಾಯರ ಗಂಡ ರಾವಣ ಸಾಗುವ ಭೌವನ. ಜಾನಕಿ, ರಾಮಚಂದ್ರ, ಪುಷ್ಪಕ ವಿಮಾನವು ಸಿದ್ಧವಾಗಿದೆ, ವಾರಣ ಲಂಕಾ ನಗರಕ್ಕೆ. ರಾಮಚಂದ್ರ, ನಿಮ್ಮ ಮಾತನ್ನು ಕೇಳಿದ ನನಗೆ ಎಂತಹ ಗತಿ ಒದಗಿತು. ಈಗ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವಾಯಿತೆ. ದಶರಥ ಚಕ್ರವರ್ತಿಗಳೇ, ಮೈದನಾದ ಲಕ್ಷ್ಮಣನೇ ಎಲ್ಲಿರುವಿರಿ? ಬೇಗ ಬಂದು ನನ್ನನ್ನು ಕಾಪಾಡಬಾರದೆ? ಯಾರದು? ನನ್ನ ಸ್ನೇಹಿತನಾದ ದಶರಥ ಮಹಾರಾಜನ ಹೆಸರನ್ನು ಹೇಳುತ್ತಿರುವುದು? ಅಮ್ಮ, ಯಾರು ತಾಯಿ ನೀನು? ನನ್ನ ಸ್ನೇಹಿತನಾದ ದಶರಥ ಮಹಾರಾಜನ ಹೆಸರನ್ನು ಹೇಳುತ್ತಿರುವೆಯಲ್ಲ? ಅಯ್ಯ ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಸ್ವಾಮಿಯು ಇಲ್ಲದಿರುವ ವೇಳೆಯಲ್ಲಿ ಈ ನೇಚನಾದ ದಶಕಂಠನು ನನ್ನನ್ನು ಅಪಹರಿಸಲು ಯತ್ನಿಸುತ್ತಿರುವನು. ನೀನಾದರೂ ನನ್ನನ್ನು ಕಾಪಾಡು ಪಕ್ಷಿರಾಜ. ಮದಾಂಧ, ಶ್ರೀರಾಮಚಂದ್ರರು
ಲಕ್ಷ್ಮಣ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಗದ್ದೆಯಲ್ಲ ಬಂದಿರುವೆಯಾ? ಮೊದಲು ನನ್ನೊಡನೆ ಯುದ್ಧ ಮಾಡಿ ಆನಂತರ ಮುಂದೆ ಹೊರಡು. ಎಲ್ಲೋ ಮುದಿ ಹೊದ್ದೆ, ಸತ್ತ ಪ್ರಾಣಿಗಳಿಂದ ಕೊಳೆತ ಮಾಂಸವನ್ನು ಕಿತ್ತು ತಿನ್ನುವ ಮುದಿ ಹೊದ್ದೆ, ನನ್ನನ್ನೇ ಯಾರೊಂದು ಕೇಳುವೆಯಾ? ಯಾರು ನೀನು? ಮೊದಲು ನೀನಾರಂಭವನ್ನು ತಿಳಿದು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮ. ನೀನು ಯಾರು? ನಾನು ಮಹಾಪರಾಕ್ರಮಿಯಾದ ಜಟಾಯು. ಇವನು ಮಹಾಪರಾಕ್ರಮಿ ಎಂದು ಕೇಳಿದೆ. ಈತನೊಡನೆ ಸೆಣಸುತ್ತಾ ನಿಂತರೆ ರಾಮ ಲಕ್ಷ್ಮಣರೇ ಬಂದರೂ ಬರಬಹುದು. ಏನಾದರೂ ಒಂದು ಉಪಾಯವನ್ನು ಮಾಡಿ ಈತನಿಂದ ತಪ್ಪಿಸಿಕೊಳ್ಳಲೇಬೇಕು. ಜಟಾಯು, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮಿಬ್ಬರ ಪ್ರಾಣದ ನೆಲೆಗಳನ್ನು ತಿಳಿದು ಯುದ್ಧ ಮಾಡೋಣ. ಎಲ್ಲಿದೆ ನಿನ್ನ ಪ್ರಾಣದ ನೆಲೆ? ಮೊದಲು ನಿನ್ನ ಪ್ರಾಣದ ನೆಲೆಯ ಮೇಲಿದೆ ಎಂಬುದು ತಿಳಿಸು. ಎಲ್ಲ ಕಪಟ ಹದ್ದೆ, ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಮುಂಗುಟ್ಟದಲ್ಲಿರುವುದು. ಎಲ್ಲಿದೆ ನಿನ್ನ ಪ್ರಾಣದ ನೆಲೆ? ನನ್ನ ಪ್ರಾಣ ನೆಲೆಯು ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಮುಗಿದ ನಿನ್ನ ಯತ್ನ. ಸಿದ್ಧನಾಗು ಯುದ್ಧಕ್ಕೆ. ನಿಲ್ಲುನಿ ನೀಚನೆ, ತೋರು ನಿನ್ನ ಪೌರುಷ. ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಅಯ್ಯೋ ಪಕ್ಷಿರಾಜ, ಸೀತೆ, ನೋಡಿದೆಯಾ ನಿನ್ನ ಸಹಾಯಕ್ಕೆ ಬಂದ ಈ ಪಕ್ಷಿಯ ಕಥೆ ಏನಾಯ್ತೆಂದು? ಹೊರಡ ಲಂಕಾ ನಗರಕ್ಕೆ. ಅಯ್ಯ ಪಕ್ಷಿರಾಜ, ನನಗೆ ಸಹಾಯ ಮಾಡಲು ಬಂದ ನಿನಗೆ ಎಂತಹ ಗತಿ ಆಯಿತಲ್ಲ. ಈಗ ಈ ವಿಚಾರವು ನನ್ನ ಸ್ವಾಮಿಗೆ ತಿಳಿಸುವವರಾರು? ಪಕ್ಷಿರಾಜ, ಈ ವಿಷಯವು ನನ್ನ ಸ್ವಾಮಿಗೆ ತಿಳಿಯುವ ತನಕ ನಿನ್ನ ಪ್ರಾಣ ಪಕ್ಷಿಯು ಹಾರದಿರಲಿ, ಹಾರದಿರಲಿ ಪಕ್ಷಿರಾಜ. ಸೀತಾ, ನಡೆ. ಅಗ್ರಜ, ಲಕ್ಷ್ಮಣ, ಏತಕ್ಕಾಗಿ ಬಂದೆ? ಸೀತೆಯನ್ನು ಓರ್ವಳನ್ನು ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ ಲಕ್ಷ್ಮಣ? ಅಣ್ಣ, ದೂರದಲ್ಲಿ ಆರ್ತ ಧ್ವನಿ ಎಂದು ಕೇಳಿ ಬರಲು ಮಾತೆಯವರು ಭೀತರಾಗಿ ಎಷ್ಟು ಬೇಡವೆಂದರು ಆ ವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿದರಣ್ಣ. ಲಕ್ಷ್ಮಣ, ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಮಾರೀಚನು ಸಾರಂಗ ವೇಷಧಾರಿಯಾಗಿ ಬಂದು ನಮ್ಮನ್ನು ಕೂಗಿ ವಂಚಿಸಿದನು ಲಕ್ಷ್ಮಣ. ನಡೆ, ಜಾಗ್ರತೆಯಾಗಿ ಸೀತೆಯನ್ನು ಹುಡುಕೋಣ, ನಡೆ. ಹಾಗೆ ಆಗಲಿ ಅಣ್ಣ. ಸೀತಾ, ಮಾತಾ, ಸೀತಾ, ಮಾತಾ, ಜಾನಕಿ, ಜನನಿ, ಸೀತಾ, ಮಾತಾ, ವೈದೇಹಿ, ಜನನಿ, ಜಾನಕಿ, ಜನನಿ. ಲಕ್ಷ್ಮಣ, ಅಣ್ಣ, ಸೀತೆಯು ಕಾಣುತ್ತಿಲ್ಲ. ಲಕ್ಷ್ಮಣ, ಅಗ್ರಜ, ಆ ಗೋದಾವರಿ ತೀರದಲ್ಲೇನಾದರೂ ಇರುವಳೇನನ್ನು ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ಜನನಿ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ
ಅಮ್ಮ ಏನು ನೀ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ. ಅಮ್ಮ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ಜನನಿ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಜನನಿ ಮಾತಾ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ರಾಮಗೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ರಾಮಗೆ ಇನ್ನೇಗೆ ತೋರಲಿ ಮುಖವನು ನಾ ಇನ್ನೇಗೆ ತೋರಲಿ ಮುಖವನು ನಾ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಣ್ಣ ಎಲ್ಲಿಯೂ ಮಾತೆಯವರ ಸುಳಿವೆ ಇಲ್ಲವಣ್ಣ. ಇಲ್ಲ ಲಕ್ಷ್ಮಣ, ಎಲ್ಲಿಯೂ ಜಾನಕಿಯ ಸುಳಿವೆ ಕಾಣುತ್ತಿಲ್ಲ. ಹೀಗೇನು ಮಾಡುವುದು ಲಕ್ಷ್ಮಣ, ಹೀಗೇನು ಮಾಡುವುದು? ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿದೆ. ಈಗೇನು ಮಾಡುವುದು, ಈಗೇನು ಮಾಡುವುದು ಲಕ್ಷ್ಮಣ, ಏನು ಮಾಡುವುದು? ನಡೆಯೋಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ. ಸೀತಾ, ಜಾನಕಿ, ಎಲ್ಲಿರುವೆ ಮನೋಹರೆ, ಹೇಗಿರುವೆ? ಆರಾಮದೊಳು ನಿರ್ನ ಆರು ಕದ್ದೊಯ್ದಾರೋ
ದೊಯ್ದಾರೋ ಅಯ್ಯೋ ಎನ್ನ ಕ್ರೂರ ಮೃಗಂಗಾಳು ಚೀರಿ ಕೊಂದವ ಕಾಣೆ ಕ್ರೂರ ಮೃಗಂಗಾಳು ಚೀರಿ ಕೊಂದವ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತ್ವರದಲ್ಲಿ ಹೋದೆಯೇ ಸೀತಾ 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 ಆರಾಮದಳು ನಿನ್ನ ಸೀತಾ ಸೀತಾ ಆರಾಮದಳು ನಿನ್ನ ಆರೋಗ್ಯದೊಯ್ದಾರೋ ಕ್ರೂರ ಮೃಗಂಗಾಳು ಚೀರಿ ಕೊಂದವ ಕಾಣೆ ಅಯ್ಯೋ ಎಲ್ಲ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತ್ವರದಲ್ಲಿ ಹೋದೆಯೇ ಸೀತಾ 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 ಲಕ್ಷ್ಮಣ ಅಣ್ಣ, ಇಲ್ಲಿ ಯಾವುದೋ ಪಕ್ಷಿಯು ಬೃಹದಾಕಾರವಾಗಿ ಬಿದ್ದಿರುವುದು. ಇದೇ ಏನಾದರೂ ಮಾತೆಯವರನ್ನು ನುಂಗಿರಬಹುದೇ? ಅಪ್ಪಣೆ ಕೊಟ್ಟರೆ ಇದನ್ನೀಗಲೇ ಧ್ವಂಸ ಮಾಡಿ ಬಿಡುವೆನು. ತಡೆ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವ ಯಾರೆಂದು ವಿಚಾರಿಸೋಣ. ರಾಮ 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 ಅಯ್ಯ ರಾಮ ಪಕ್ಷಿರಾಜ, ರಾಮ. ನೀನು ಯಾರು? ಅಯ್ಯ ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಅಯ್ಯ, ಮೊದಲು ನೀವ್ಯಾರೆಂಬುದನ್ನು ತಿಳಿಸಿ. ಅಯ್ಯ, ನೀನು ಸ್ಮರಣೆ ಮಾಡುತ್ತಿರುವ ಆ ನಿರ್ಭಾಗ್ಯ ರಾಮನೇ ನಾನಪ್ಪ. ರಾಮ, ನಾನು ನಿನ್ನ ತಂದೆಯಾದ ದಶರಥ ಮಹಾರಾಜನ ಸ್ನೇಹಿತನು. ರಾವಣನು ಸೀತಾಮಾತೆಯನ್ನು ಕದ್ದೊಯ್ಯಲು ಬಂದಾಗ ಅವನನ್ನು ಅಡ್ಡಿಪಡಿಸಿದೆನು. ಆಗ ಆ ದುರುಳನು ನನ್ನನ್ನು ಈ ದುರಾವಸ್ಥೆಗೆ ಈಡು ಮಾಡಿದನು. ಆಗ ಮಾತೆಯವರು ನೀವು ಬರುವವರೆಗೂ ಪ್ರಾಣದಿಂದಿರಲು ಆಶೀರ್ವದಿಸಿದರು. ಇನ್ನು ನನ್ನ ಕೆಲಸವಾಯಿತು. ನನಗಿನ್ನು ಮುಕ್ತಿಯನ್ನು ಕರುಣಿಸು ಶ್ರೀರಾಮಚಂದ್ರ. ಜಟಾಯು, ನೀನು ನಮ್ಮ ಸಹಾಯಕ್ಕೆ ಬಂದು ನೀನೂ ಸಹ ಮರಣ ಹೊಂದಿದೆಯಾ? ಲಕ್ಷ್ಮಣ ಅಣ್ಣ, ಈತನು ನಮ್ಮ ತಂದೆಯ ಮಿತ್ರನಾದ್ದರಿಂದ ಈತನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ
ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣವೇ? ಹಾಗೆಯೇ ಆಗಲಿ ಅಣ್ಣ. ಮಜಾ ಸೋಮಮೋಖಿಯೇ ಸಖಿಯೇ जानकी शुभा काय सीता प्रेम जाए सोममुखिये सखिये जानकी शोभा पाए लीला चिगुर चुंगा अनुपमा नी
ಮಹಾಕಾಯ ಇಲ್ಲ ಲಕ್ಷ್ಮಣ, ಇಲ್ಲ. ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಕಾಣಿಸುತ್ತಿಲ್ಲ. ಇನ್ನೆಲ್ಲರ ಸಲಿ ನನ್ನ ಸೀತೆಯನ್ನ. ಶಾಂತನಾಗೋಣ್ಣ, ಶಾಂತನಾಗು. ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವವರಾರಿದ್ದಾರಣ್ಣ. ನಡೆ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ.